ಪಟ್ಟಣದ ಅಜ್ಜಂಪುರ ರಸ್ತೆ ಬಳಿಯ ಭದ್ರಾ ಲೇಔಟ್ನಲ್ಲಿ ಬಿಜೆಪಿ ಯುವ ಮುಖಂಡರಾದ ಶಿವಮಠ್ ಅವರ SLR ಎಂಟರ್ಪ್ರೈಸಸ್ ಹಾಗೂ ಯುವ ಸಂಘಟನಾ ಕೇಂದ್ರ ನೂತನ ಕಚೇರಿ ಉದ್ಘಾಟನಾ ಸಮಾರಂಭ ಭಾನುವಾರ ನೆರವೇರಿತು. ನೂತನವಾಗಿ ನಿರ್ಮಿಸಲಾದ ಕಚೇರಿಗೆ ಕೊಂಚಿಟಿಗ ಮಹಾಸಂಸ್ಥಾನದ ಶ್ರೀ ಡಾಕ್ಟರ್ ಶಾಂತವೀರ ಮಹಾಸ್ವಾಮಿಗಳು ಆಗಮಿಸಿ ಆಶೀರ್ವಾದ ನೀಡಿ ಮಾತನಾಡಿದರು. ಅವರು ಯುವ ಮುಖಂಡ ಶಿವಮಠ್ ಅವರು ಉದ್ಯಮದಲ್ಲಿ ಯಶಸ್ಸು ಕಾಣಲಿ, ಬಡವರ ಒಳಿತಿಗಾಗಿ ಸದಾ ಶ್ರಮಿಸಲಿ, ರಾಜಕೀಯ ಕ್ಷೇತ್ರದಲ್ಲಿಯೂ ಬೆಳೆಯಲಿ ಎಂಬುದು ನಮ್ಮ ಹಾರೈಕೆ ಎಂದರು. ಈ ಸಂದರ್ಭದಲ್ಲಿ ಬ್ರಹ್ಮ ವಿದ್ಯಾನಗರ ಭಗೀರಥ ಪೀಠದ ಶ್ರೀ ಪುರುಷೋತ್ತಮ ಆನಂದಪುರಿ ಮಹಾಸ್ವಾಮಿಗಳು, ಕೆಲ್ಲೂಡು ಕನಕ ಗುರುಪೀಠದ ಶ್ರೀ ಈಶ್ವರ ಆನಂದಪುರಿ ಮಹಾಸ್ವಾಮಿಗಳು, ರಾಯಚೂರು ಶಿವಶಕ್ತಿ ಪೀಠದ ಬಸವಪ್ರಸಾದ ಸ್ವಾಮೀಜಿಗಳು ಭಾಗವಹಿಸಿ ಶಿವಮಠ್ ಅವರನ್ನ ಸನ್ಮಾನಿಸಿ ಶುಭ ಕೋರಿದರು. ಈ ದಿನ ನಮ್ಮ ಮಠದ ಶಿವ ಅವರ ಈ ಒಂದು ಕಚೇರಿಯ ಉದ್ಘಾಟನೆಯನ್ನು ನಮ್ಮ ಪರಮ ಪೂಜ್ಯ ಶಾಂತವೀರ ಮಹಾಸ್ವಾಮೀಜಿಯವರು ಹಾಗೆ ಈಶ್ವರಾನಂದಪುರಿ ಸ್ವಾಮಿಗಳು, ಬಸವಪ್ರಸಾದ ಸ್ವಾಮಿಗಳು ನಾವೆಲ್ಲರೂ ಸೇರಿ ಬಂದು ಇಲ್ಲಿ ಉದ್ಘಾಟನೆಯನ್ನು ಮಾಡಿ ನಮ್ಮ ಶಿವು ಅವರ ಕುಟುಂಬದ ವರ್ಗಕ್ಕೆ ಭಗವಂತ ಎಲ್ಲ ರೀತಿ ಒಳ್ಳೇದು ಮಾಡಲಿ ಅಂತೇಳಿ ಶುಭ ಹಾರೈಕೆಯನ್ನು ಮಾಡಿದ್ದೇವೆ. ಮಠದ ಶಿವು ನೋಡ್ರಿ, ಆ ಹೆಸರಿನ ಜೊತೆಯಲ್ಲೇ ಮಠ ಅಂದರೆ ಶಾಂತವೀರ ಸ್ವಾಮಿಗಳ ಮಠದಲ್ಲಿ ಇದ್ದು ಅಲ್ಲಿಂದಲೇ ಬೆಳೆದು ಹಾಗೆ ನಮ್ಮ ಈಶ್ವರಾನಂದಪುರಿ ಸ್ವಾಮಿಗಳ ಹಾಗೂ ನಮ್ಮೆಲ್ಲ ಮಠಾಧೀಶರ ಆಶೀರ್ವಾದವನ್ನು ಪಡೆದು ಯುವ ಮುಖಂಡನಾಗಿ ಎಲ್ಲ ಜಾತಿ ಜನಾಂಗದವರ ಹಾಗೆ ಎಲ್ಲರ ಪ್ರೀತಿಯನ್ನು ಗಳಿಸಿಕೊಂಡು ಇವತ್ತು ಯುವ ಮುಂದಾಳವಾಗಿ ಬೆಳೀತಾ ಇದ್ದಾನೆ. ಅದಕ್ಕೆ ನಮ್ಮೆಲ್ಲ ಪೂಜ್ಯರ ಆಶೀರ್ವಾದ ಸದಾ ಇರುತ್ತೆ. ಸದಾ ಉತ್ಸಾಹಿ, ಹಾಗೆ ಏನಾದರೂ ಜನಗಳು ಒಳ್ಳೇದು ಮಾಡಬೇಕು ಅನ್ನುವಂತಹ ಹಂಬಲ ಇದೆ. ಹಂಬಲಕ್ಕೆ ಜನಗಳ ಬೆಂಬಲ ಸಿಗಲಿ, ಆ ಮೂಲಕ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶುಭ ಹಾರೈಕೆಯನ್ನು ಮಾಡ್ತೇವೆ. ಶಿವರಾಜ್ ಕುಮಾರ್ ಮತ್ತು ಶಿವಮಠ ಅವರು ತಮ್ಮ ಉದ್ಯಮಕ್ಕಾಗಿ ಮತ್ತು ರಿಯಲ್ ಎಸ್ಟೇಟ್ಗಾಗಿ ಒಂದು ಕಚೇರಿಯನ್ನು ತೆರಬೇಕು ಅನ್ನೋಂಥ ಹಂಬಲದೊಂದಿಗೆ ಇವತ್ತು ದೈವಕೃಪಾ ಮತ್ತು ಗುರುಕೃಪ ಆಶೀರ್ವಾದವನ್ನು ಬೇಡಿದ್ದಾರೆ. ಎಲ್ಲ ಗುರುಗಳು ಬಂದು ಮನಪೂರ್ವಕವಾಗಿ ಅವ್ರಿಗೆ ಇವತ್ತು ನಾವು ಆಶೀರ್ವಾದ ಮಾಡಿದ್ವಿ. ಉದ್ಯಮ ಕ್ಷೇತ್ರದಲ್ಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಅವ್ರಿಗೆ ಎಲ್ಲ ರೀತಿಯಾದಂಥ ಸನ್ಮಂಗಲವನ್ನು ಭಗವಂತ ಉಂಟು ಮಾಡಲಿ ಅಂಥೇಳಿ ಈ ಮೂಲಕ ಹಾರೈಸ್ತೇವೆ. ಅವನು ಚಿಕ್ಕ ವಯಸ್ಸಿಂದನೂ ಮಠದಲ್ಲಿ ಬೆಳೆದಿರೋ ಕಾರಣಕ್ಕೆ ಎಲ್ಲ ವರ್ಗ, ಎಲ್ಲ ಜಾತಿ, ಎಲ್ಲರೊಟ್ಟಿಗೆ ಅತ್ಯಂತ ಆತ್ಮೀಯವಾಗಿ ಬೆರೆಯುವಂಥ ಗುಣ ಅವನಲ್ಲಿ ಬರ್ತೇ ಬಂದುಬಿಟ್ಟಿದೆ. ಅದು ಅವನು ಹುಟ್ಟಾಗಿಂದನೂ ಕೂಡ ಬೇರೆ ಬೇರೆ ಜನಾಂಗದ ಜೊತೆಗೆ ಇದ್ಕೊಂಡು ಎಲ್ಲ ವರ್ಗದ ಪ್ರೀತಿಯನ್ನು ಗಳಿಸ್ಕೊಂಡು, ಕಷ್ಟ ಅಂದರೆ ಬೇಗ ಮಿಡಿಯುವಂಥ ಹೃದಯ ಅವನು ನೋಡಲಿಕ್ಕೆ ಹೊರಟ ಕಾಣ್ತಾನೆ, ಮಾತಾಡೋದು ಹೊರಟ ಕಾಣ್ತಾನೆ. ಆದರೆ ಅವ್ನು ಕಷ್ಟ ಅಂತ ರಾತ್ರಿ 1 ಗಂಟೆಗೆ ಯಾರು ಕೇಳಿದರೂ ಕೂಡ ಎದ್ದು ಬಂದು ಮನೆ ಕೆಲಸ ಮಾಡಿದಾಗಿದ್ದರೂ ಸಮಾಜ ಕೆಲಸ ಮಾಡುವಂಥ ಗುಣವನ್ನು ಚಿಕ್ಕ ವಯಸ್ಸಿಂದ ಬೆಳೆಸ್ಕೊಂಡಿದ್ದಾನೆ. ಇವತ್ತು ಸಮಾಜದ ಮುಖಿಯ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಕಚೇರಿ ಬೇಕು ಅಂತೇಳಿ ಕಚೇರಿಯನ್ನು ಪ್ರಾರಂಭ ಮಾಡಿದ್ದಾನೆ. ಎಲ್ಲ ಗುರುಗಳು ಬಂದು ಇವತ್ತು ಆಶೀರ್ವಾದ ಮಾಡಿದ್ವಿ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಈ ಮೂಲಕ ಹಾರೈಸ್ತೇವೆ.
ಸ್ಥಳೀಯ ರಾಜಕೀಯ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಕೂಡ ಭಾರೀ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ವೈಭವ ತುಂಬಿದ್ರು. ಸಾಂಪ್ರದಾಯಿಕ ಧಾರ್ಮಿಕ ವಿಧಾನಗಳೊಂದಿಗೆ ಕಚೇರಿಯ ಉದ್ಘಾಟನೆ ನೆರವೇರಿತು. ಶಿವಮಠ್ ಅವರು ತಮ್ಮ ಪ್ರತಿಕ್ರಿಯೆಯಲ್ಲಿ, ಈ ಕಚೇರಿ ಕೇವಲ ಉದ್ಯಮಕ್ಕಾಗಿ ಮಾತ್ರವಲ್ಲ, ಸಮಾಜ ಸೇವೆಗೆ, ಬಡವರ ಸಹಾಯಕ್ಕೆ ಹಾಗೂ ಯುವಕರಿಗೆ ದಿಕ್ಕು ನೀಡುವ ಕೇಂದ್ರವಾಗಿರಲಿದೆ ಎಂದು ಭರವಸೆ ನೀಡಿದರು. ಇಲ್ಲಿ ಆಧಾರದ ಕೆಲಸ